ಎಜುಕೇಷನ್ ಟ್ರಸ್ಟ್ ಅನ್ನುವ ಸಂಸ್ಥೆಯ ಮೂಲಕ ಡಾಕ್ಟರ್ ರಾಜು ಅವರ ನೇತೃತ್ವದಲ್ಲಿ ರಾಜ್ಯದಲ್ಲಿ ಕುರುಬ ಸಮುದಾಯದ MBBS ಓದುವಂಥ ಮಕ್ಕಳು ಮತ್ತು ಇಂಜಿನಿಯರಿಂಗು ಹಾಗೂ ಪದವಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ವಿದ್ಯಾರ್ಥಿ ವೇತನ ಮಾಡೋದರ ಮೂಲಕ ಆ ಎಲ್ಲ ವಿದ್ಯಾರ್ಥಿಗಳಿಗೆ ಆರ್ಥಿಕವಾಗಿ ಸಹಕಾರ ಮಾಡೋದರ ಜೊತೆಗೆ ಅವರ ಮುಂದಿನ ಭವಿಷ್ಯವನ್ನು ರೂಪಿಸ್ಕೊಳ್ಳೋದಕ್ಕೆ ಏನೆಲ್ಲ ಬೇಕೋ ಆ ಎಲ್ಲ ರೀತಿಯ ವಿಚಾರಧಾರೆಗಳನ್ನು ಇವತ್ತು ಈ ನಗರದಲ್ಲಿ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿ ನೂರಾರು ಮಕ್ಕಳಿಗೆ ಅವರಿವತ್ತು ವಿದ್ಯಾರ್ಥಿ ವೇತನವನ್ನು ಕೊಡೋದ್ರ ಮೂಲಕ ಆ ಮಕ್ಕಳ ಮುಂದಿನ ಭವಿಷ್ಯಕ್ಕೆ ದಾರಿದೀಪ ಆಗುವಂಥ ಒಂದು ಉತ್ತಮವಾದಂಥ ಕಾರ್ಯಕ್ರಮವನ್ನು ನಮ್ಮ ಡಾಕ್ಟರ್ ರಾಜು ಅವರು ಮಾಡ್ತಾ ಇದ್ದಾರೆ. ಮುಂದೆಯೂ ಕೂಡ ನಮ್ಮ ಸಮುದಾಯದ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಅವರ ಸಲಹೆ ಸಹಕಾರ ತುಂಬ ಅಗತ್ಯ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿ ವಿದ್ಯಾರ್ಥಿ ವೇತನ ಪಡೆದಿರುವಂತಹ ಮಕ್ಕಳು ಈ ಒಂದು ಆರ್ಥಿಕ ಸಹಕಾರವನ್ನು ಪಡ್ಕೊಂಡಿರುವಂತಹ ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಉತ್ತಮವಾದಂಥ ವಿದ್ಯಾಭ್ಯಾಸವನ್ನು ಮಾಡೋದ್ರ ಮೂಲಕ ಒಳ್ಳೆಯ ಮಕ್ಕಳಾಗಿ ಕುಟುಂಬದವರಿಗೆ ಮತ್ತು ಸಮಾಜಕ್ಕೆ ಗೌರವ ತಂದು ಕೊಡಲಿ ಹಾಗೆ ಅಂತೇಳಿ ತುಂಬುವುದರಿಂದ ಹಾರೈಸ್ತೀನಿ. ಈ ಸಂದರ್ಭದಲ್ಲಿ ಡಾಕ್ಟರ್ ರಾಜು ಅವ್ರನ್ನ ಶ್ರೀಮಠದ ಪರವಾಗಿ ಮತ್ತು ಸಮುದಾಯದ ಪರವಾಗಿ ವಿಶೇಷವಾದಂಥ ಕೃತಜ್ಞತೆಗಳನ್ನು ಅವರಿಗೆ ಸಮರ್ಪಣೆ ಮಾಡಲಿಕ್ಕೆ ಬಯಸ್ತೀನಿ. ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಇದು ಕನಕ ಎಜುಕೇಟ್ ಟ್ರಸ್ಟ್ ಮೂಲಕ ಈ ವರ್ಷ ವಿಶೇಷವಾಗಿ ಗ್ರಾಮೀಣ ಪ್ರದೇಶದವರು ಯಾರು ಡಿಗ್ರಿ ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ಅದರ ವೈದ್ಯಕೀಯ, ಇಂಜಿನಿಯರಿಂಗ್ ಜೊತೆಗೆ ಡಿಪ್ಲೊಮಾ ಇರ್ಬೋದು, ಹಾಗೆ ಹಲವಾರು ಇದರಲ್ಲಿ ಕೆಲಸ ಓದ್ತಾ ಇರತಕ್ಕಂಥ ಮಕ್ಕಳಿಗೆ ಒಂದು ಚಿಕ್ಕ ಸಹಾಯವಾಗಿ ಇವತ್ತು ಈ ಒಂದು ಶ್ರೀಯುತ ನಿರಂಜನಪುರಿ ಹಾಗೂ ಈಶ್ವರಪುರಿ ಅವರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದ್ರ ಉದ್ದೇಶ ಅಷ್ಟೇ, ಮಕ್ಕಳಿಗೆ ಒಂದು ಚಿಕ್ಕ ಒಂದು ಉತ್ತೇಜನ ಕೊಟ್ಟರೆ ಅವರು ಮುಂದೆ ಒಳ್ಳೆಯ ರೀತಿಯಲ್ಲಿ ಬೆಳೀತಾರೆ. ಯಾಕೆಂದರೆ ಇವತ್ತು ವಿದ್ಯೆ ಅನ್ನೋದು ಬಹಳ ಮುಖ್ಯವಾದ ಒಂದು ವಿಚಾರ. ಇವತ್ತು ಹಣ ಮಾಡೋದು ಅಷ್ಟೇ ಮುಖ್ಯ ಅಲ್ಲ, ಹಣ ಮಾಡಿದ್ರು ಯಾರು ಕಳೆದೋಗುತ್ತೆ, ಆದರೆ ವಿದ್ಯೆ ಕಳೆದೋಗಲ್ಲ. ಹಣವನ್ನು ಯಾರು ಬೇಕಾಗಿ ಕಿತ್ಕೊಂಡು ಹೋಗ್ಬೋದು, ಆದರೆ ವಿದ್ಯೆಯನ್ನು ಯಾರು ಕಿತ್ಕೊಂಡು ಹೋಗಲ್ಲ. ಯಾಕೆಂದರೆ ಇದು ನಮಗೆ ಇರತಕ್ಕ ಶಾಶ್ವತವಾದ ಒಂದು ಆಸ್ತಿ. ಹಾಗಾಗಿ ನಮ್ಮ ಮಕ್ಕಳಿಗೆ ನಾವು ಆಸ್ತಿ ಮಾಡ್ತೀವಿ, ಮಕ್ಕಳಿಗೆ ಆಸ್ತಿ ಮಾಡೋ ಬದಲು ಮಕ್ಕಳನ್ನೇ ಆಸ್ತಿ ಮಾಡಿ, ಅಂದರೆ ಅವ್ರ ವಿದ್ಯೆ ಕೊಡೋದ್ರ ಮೂಲಕ ಅವ್ರನ್ನು ಇದು ಮಾಡಿದ್ರೆ ಸಮಾಜಕ್ಕೊಂದು ಬೆಳಕಾಗುತ್ತೆ. ಇದು ಕೇವಲ ಬರೀ ಒಂದು ಸಮಾಜಕ್ಕೋಸ್ಕರ ಮಾಡಿದ್ದಲ್ಲ, ಇಡೀ ಮಾನವೀಯತೆಯಲ್ಲಿ ಎಲ್ಲ ಮಾಡಬೇಕು. ಅದಕ್ಕೆ ವಾತ್ಸಲ್ಯ ಟ್ರಸ್ಟ್ ನಮ್ಮದು ಹಿಂದೆ 15 ವರ್ಷಗಳ ಕಾಲ ಇದು ಎಲ್ಲ ಸಮುದಾಯಕ್ಕೆ ಮಾಡ್ತಾಯಿದ್ದು. ಈ ವರ್ಷ ವಿಶೇಷವಾಗಿ ಕನಕ ಜಯಂತಿ ಇರೋದ್ರಿಂದ ಈ ಭಾಗದ ಜನ ಕರೆದಿದ್ದೀವಿ. ಒಟ್ಟು 900 ಜನ ಅಪ್ಲಿಕೇಶನ್ ಆಗಿದ್ದು, ಅದರಲ್ಲಿ 750 ಮಕ್ಕಳಿಗೆ ನಾವು ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀವಿ. ಇವತ್ತು ಬಂದಿರತಕ್ಕಂಥ ಮಕ್ಕಳು ಒಂದು 300 ಜನ ಇಲ್ಲಿದ್ದಾರೆ. ಇನ್ನು ಉಳಿದ 450 ಜನ ಮಕ್ಕಳಿಗೆ ಅವ್ರು ದೂರದ ಊರುಗಳು ಅಂದರೆ ಬೆಳಗಾಮು, ಬಿಜಾಪುರ, ಬೀದರ್ ಎಲ್ಲ ಇರೋದ್ರಿಂದ ಅವ್ರು ಮತ್ತೆ ಬಂದು ಹೋಗಿ ಖರ್ಚು ಜಾಸ್ತಿ ಆಗಿರೋದ್ರಿಂದ ಮತ್ತು ಅವ್ರು ಯಾರು ಬರೋದು ಬೇಡ ಅಂತ ಅವ್ರ ಅಕೌಂಟ್ ನಂಬರಲ್ಲಿ ತಗೊಂಡಿದ್ವಿ. ಅವ್ರ ಅಕೌಂಟಿಂದ ನೇರವಾಗಿ ಅವ್ರು ಜಮಾ ಮಾಡೋದ್ರ ಮೂಲಕ ಇದೊಂದು ಅಲ್ಪವಾಗಿ ಸಹಾಯ ಮಾಡೋದ್ರಿಂದ ಹೇಗೆ ಮಕ್ಕಳಿಗೆ ಒಂದು ಉತ್ತೇಜನ ಸಿಗುತ್ತೆ, ಮಕ್ಕಳು ಒಳ್ಳೆ ವಿದ್ಯಾವಂತರಾಗ್ತಾರೆ. ಇದೇ ನಮ್ಗೆ ಆಸ್ತಿ. ಹಾಗಾಗಿ ಇವತ್ತು ನಮ್ಮ ಸ್ನೇಹಿತರಾದ ಪದ್ಮನಾಭ ಅವರು, ನಮ್ಮ ಕೃಷ್ಣಮೂರ್ತಿ ಅವರು, ವಿನಯ್ ಅವರು, ನಮ್ಮ ರವಿ ಅವರು, ಎಲ್ಲರೂ ನಮ್ಮ ಸ್ವಾಮಿಗಳ ಸಮ್ಮುಖದಲ್ಲಿ ಮಾಡಿದ್ವಿ. ಇದ್ರ ಉದ್ದೇಶ ಅಷ್ಟೇ, ಸಮಾಜ ಒಳ್ಳೆಯದಾಗಿ ಬೆಳಿಬೇಕು, ಜಾತ್ಯತೀತವಾಗಿ ಬೆಳಿಬೇಕು, ಜೊತೆಗೆ ನಾವೆಲ್ಲ ಒಂದು ವಿಶ್ವಮಾನವರಿಗೆ ಬೆಳಿಬೇಕು. ಸುಮಾರು ಎಷ್ಟು ವಸಂತಗಳಿಂದ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ಸರ್? ಅಲ್ಲ, 15 ವರ್ಷ ಮಾಡಿದ್ದೀವಿ. ಅದು ವಾತ್ಸಲ್ಯ ಟ್ರಸ್ಟಲ್ಲಿ, ಅದಕ್ಕೆ ವಾತ್ಸಲ್ಯ ಟ್ರಸ್ಟ್ ಅಂಗಸಂಸ್ಥೆ ಅಂತ ಹಾಕಿರೋದು. ಕನಕ ಟ್ರಸ್ಟು ಇದು ಮೊದಲನೇ ಬಾರಿ ಮಾಡ್ತಾ ಇರೋದು. ವಾತ್ಸಲ್ಯ ಟ್ರಸ್ಟ್ನಲ್ಲಿ ಸುಮಾರು ಸರಿ ಒಂದು 15 ವರ್ಷನೇ ಮಾಡಿದ್ವಿ, ರೆಗ್ಯುಲರ್ ಮಾಡ್ತಾಯಿದ್ದು. ಈ ಸರಿ ಕನಕ ಟ್ರಸ್ಟ್ ಆಗಿದೆ. ಅದ್ರ ಜೊತೆಗೆ ಈ ವರ್ಷ ನಾನು ಘೋಷಣೆ ಮಾಡೋದಾಗೆ 1 ಕೋಟಿ ರೂಪಾಯಿನ ಈ ಒಂದು ಶಿಕ್ಷಣ ಕ್ಷೇತ್ರಕ್ಕೆ ದತ್ತಿಯಾಗಿಟ್ಟಿರ್ತೀನಿ. ಯಾರಿಗೆ ಅಗತ್ಯ ಇದೆಯೋ, ನಿಜವಾದ ಸಮಾಜಕ್ಕೆ ಬೇಕಾಗ್ತಾರೋ ಅವ್ರಿಗೆ ಕೊಡುವಂಥ ವ್ಯವಸ್ಥೆ ಖಂಡಿತ ಮಾಡ್ತಾರೆ. ಕೆಲವು ಶಿಕ್ಷಣ ಸಂಸ್ಥೆ ಕಮರ್ಷಿಯಲ್ ಆಗಿಬಿಟ್ಟಿದೆ ಅಂತ ಸಂಸ್ಥೆ ಸರ್, ಅದೇ ಹೇಳಿದ್ದು, ನಾವು ಸರ್ಕಾರಿ ಶಾಲೆಗಳನ್ನ ಯಾವ ಬಿಟ್ಟು ಅವಾಗ ಕಮರ್ಷಿಯಲ್ ಅಟ್ಯಾಚ್ ಮಾಡಿಬಿಟ್ಟು ಸರ್ಕಾರಿ ಶಾಲೆಗಳನ್ನ ಚೆನ್ನಾಗಿ ಮಾಡಿದ್ರೆ ಅವರೇ ಕಮರ್ಷಿಯಲ್ ಹೋಗ್ತಾರೆ. ಕಮರ್ಷಿಯಲ್ ಯಾಕೆ ನಿಮ್ಮನ್ನು ದುಡ್ಡು ಕೇಳ್ತಾರೆ ಅಂದರೆ ಅವ್ರು ಒಳ್ಳೆ ಶಿಕ್ಷಣ ಕೊಡ್ತಾ ಇದೆ ಅಂತ. ಅದನ್ನು ನಾವು ಸರ್ಕಾರಿ ಶಾಲೆ ಮಾಡೋಣ. ಈಗ ನಾನು ನಮ್ಮೂರಲ್ಲಿ ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಶಾಲೆ ಕಳಿಸ್ತಾರೆ, ಸರ್ಕಾರಿ ಶಾಲೆ. ನಾನು ಓದಿರೋ ಶಾಲೆ ಸುಮಾರು 1 ಕೋಟಿ ರೂಪಾಯಲ್ಲಿ ನಡೀತಾ ಇದೆ. ಮೇಲೆ ಅರ್ಧ ಕೆಲಸ ಬಂದಿದೆ, ಇನ್ನು ಅರ್ಧ ಮುಗಿದ್ರೆ 1 ಕೋಟಿ ರೂಪಾಯಿ ಉದ್ಘಾಟನೆ ಆಗಿದೆ. ಸರ್ಕಾರಿ ನಾವು ಓದಿದ ಶಾಲೆ ಸರ್ಕಾರಿ ಶಾಲೆ. ಹಾಗಾಗಿ ಸರ್ಕಾರಿ ಶಾಲೆಗಳನ್ನ ಉದ್ಧಾರ ಮಾಡೋದ್ರ ಮೂಲಕ ಖಂಡಿತವಾಗಿ ಮಕ್ಕಳಿಗೆ ಎಜುಕೇಷನ್ ಕೊಡ್ಬೋದು. ಏನು ಕನ್ನಡ ಶಾಲೆ ಕೂತು ಓದ್ಬಿಟ್ಟು ಅಂದ್ಬಿಟ್ಟು ಬೇಜಾರು ಮಾಡ್ಕೊಳ್ಳೋಂಗಿಲ್ಲ. ನಾವೆಲ್ಲ ಕನ್ನಡ ಓದೇ ಉದ್ಧಾರ ಆಗಿರೋದು. ಇವತ್ತು ನಾವು ಇಷ್ಟು ಆಸ್ತಿವಂತ ಆಗಿದೆ ಅಂದರೆ ಅದು ನಮ್ಮ ಅಪ್ಪ ಮಾಡಿದ ಆಸ್ತಿಯಿಂದ ಅಲ್ಲ, ಅದು ನಾವು ಕಲ್ತಿರೋ ವಿದ್ಯೆಯಿಂದ.
ಹಾಗಾಗಿ ವಿದ್ಯಾವಂತರಾಗೋಣ. ವಿದ್ಯಾವಂತ ಆದರೆ ನಾನು 100 ಜನ ಸಹಾಯ ಮಾಡ್ಬೋದು. ಇದು ಇವತ್ತು ಏನು ಒಂದು ಕೆಲಸ ಮಾಡಿದ್ದು ಅಂದರೆ, ಇವತ್ತು ಅವರು ಸಹಾಯ ಪಡೆದಿದ್ದಾರೆ, ನಾಳೆ ಅವರೇ 100 ಜನ ಸಹಾಯ ಮಾಡ್ತಾರೆ ಇಲ್ಲಿ ಬಂದಿರೋ ಮಕ್ಕಳು. ಇದೊಂದು ಸ್ಫೂರ್ತಿ ಆಗಲಿ ಅಂತ ಮಾಡಿದ್ರು ಎಲ್ಲರಿಗೂ. ನಮಸ್ಕಾರ ಕರ್ನಾಟಕ, ನಮಸ್ಕಾರ ಬೆಂಗಳೂರು. ನಾವಿವತ್ತು ಬೆಂಗಳೂರಿನ ವಿಜಯನಗರದಲ್ಲಿರುವಂತಹ ಕಾಸಿಯಾದಲ್ಲಿದ್ದೇವೆ. ವಿಶೇಷವಾಗಿ ಕನಕ ಎಜುಕೇಶನಲ್ ಟ್ರಸ್ಟ್, ವಾತ್ಸಲ್ಯ ಟ್ರಸ್ಟ್ ವತಿಯಿಂದ ಸುಮಾರು 15 ವಸಂತಗಳಿಂದ ಪ್ರತಿಭಾ ಪುರಸ್ಕಾರ ಮಾಡ್ತಾ ಇದ್ದಾರೆ. ಸುಮಾರು 700 ಜನಕ್ಕೂ ಹೆಚ್ಚು 700 ವಿದ್ಯಾರ್ಥಿನಿಯರಿಗೆ ಇವತ್ತು ಪ್ರತಿಭಾ ಪುರಸ್ಕಾರ ಮಾಡಿದ್ರು. ಅದು ಯಾವುದೇ ಒಂದು ಡಿಗ್ರಿ ಆಗಿರ್ಬೋದು, ಇಂಜಿನಿಯರಿಂಗು, MBBS, ಯಾವುದೇ ಒಂದು ಕೋರ್ಸ್ ಮಾಡ್ತಾ ಇದ್ರು ಸಹ ಸಮುದಾಯದ ಒಂದು ವಿದ್ಯಾರ್ಥಿಗಳಿಗೆ ಇವತ್ತು ಒಂದು ಗೌರವ ಕೊಡೋ ನಿಟ್ಟಿನಲ್ಲಿ ಮತ್ತೆ ಶಿಕ್ಷಣದಿಂದ ಯಾರು ವಂಚಿತರಾಗಬಾರ್ದು, ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆ ಕೊಡೋ ನಿಟ್ಟಿನಲ್ಲಿ ಕೆಲಸಗಳಾಗಬೇಕು. ಆ ನಿಟ್ಟಿನಲ್ಲಿ ನಮ್ಮೊಟ್ಟಿಗೆ ಡಾಕ್ಟರ್ ಎಸ್ ರಾಜು ಅವರು ತಮ್ಮ ಅಭಿಪ್ರಾಯವನ್ನು ಕೂಲಂಕುಷವಾಗಿ ವಿಸ್ತಾರವಾಗಿ ಅವರ ಅಭಿಪ್ರಾಯ ಪಟ್ಟರು. ಮುಂಬರುವ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಆಲ್ಮೋಸ್ಟ್ ಎಜುಕೇಶನ್ಗೆ ಮತ್ತೆ ವಿದ್ಯಾಭ್ಯಾಸಕ್ಕೆ ಕೊಡುವಂತ ಬೇಕಾದಂತ ಒಂದು ಸೌಕರ್ಯ ಸೌಲಭ್ಯಗಳು ಮತ್ತೆ ಅವ್ರ ಕಡೆಯಿಂದ ಅವರ ಒಂದು ಫೌಂಡೇಶನ್ ಕಡೆಯಿಂದನೂ ದೊಡ್ಡ ಮಟ್ಟದ ಒಂದು ಕೆಲಸಗಳು ಮಾಡ್ತೀವಿ ಅನ್ನೋ ಒಂದು ಭರವಸೆ ಮತ್ತೆ ಅವರ ಒಂದು ಮಾತು ಕೂಡ ಅಭಿಪ್ರಾಯ ಕೂಡ ವ್ಯಕ್ತಪಡಿಸು. ಇದಾಗಿತ್ತು ಇವತ್ತಿನ ವಿಶೇಷವಾದಿ. ನಮಸ್ತೆ. ವೀರೇಶ್ ಅಲ್ಲಿ ಸಿಗ್ನೇಚರ್ ಮಾಡಿದ್ರೆ ಅಲ್ಲಿ ಟಿಕ್ ಮಾಡ್ತಾರೆ. ಒಂದು ನಿಮಿಷ ಇಲ್ಲಿ ವೀರೇಶ್. ಕನಕ ದಾಸಶ್ರೇಷ್ಠ ಕನಕ ಭಕ್ತ ದಾಸಶ್ರೇಷ್ಠರ 500 ಏನು ಹೆಸರು? ಹೋಗಿ ಭೂಮಿಕಾ ಹೋಗಿ. ಏನು? ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.